सोमवार 8 अप्रैल को केंद्रीय मंत्री एवं बीदर लोकसभा सीट से बीजेपी के उम्मीदवार भगवंत खुबा ने बीदर के सिद्धा रोड महाशक्ति केंद्र में आयोजित कार्यकर्ताओं के एक सम्मेलन में भाग लिया और आगामी लोकसभा चुनाव 2024 पर चर्चा की। इस अवसर पर संबोधित करते हुए भगवंत खुबा ने क्षेत्र में हुए विकास कार्यों, माननीय प्रधानमंत्री श्री नरेंद्र मोदी जी के नेतृत्व में भारत की प्रगति और विश्व में भारत की स्थिति के बारे में बताया। उन्होंने कहा कि हम सभी को एनडीए इसे जीत के लिए प्रयास करने और अब की बार 400 से पार के नारे को साकार करने के लिए उतारा गया था। खुबा ने कहा कि बीदर के किसानों के लिए नीम लेपित यूरिया, लड़कियों के लिए किचन अनीला, युवाओं के लिए सीपेट कॉलेज, बच्चों के लिए सैनिक स्कूल आदि जीवन के सभी क्षेत्रों के लोगों के लिए विभिन्न परियोजनाएं लागू की गई है। बताया गया कि हम सभी को केंद्र सरकार की योजनाओं के लाभार्थियों से संपर्क करना चाहिए और इसके प्रति जागरूक करना चाहिए। इस कार्यक्रम में पूर्व मंत्री बंडप्पा खाशेमपुर, रघुनाथराव मलकापुरे, एमएलसी और बीजेपी के जिला अध्यक्ष सोमनाथ पाटिल, पूर्व विधायक, पूर्व मराठा निगम अध्यक्ष एमजी मुळे, ईश्वर सिंह ठाकुर, बीदर नगर मंडल अध्यक्ष शशि होसड़ी, बाबू वाली और अन्य उपस्थित थे। केबी न्यूज के कैमरामैन पपुराज की कवरेज। ಯಾವುದೋ ಒಂದು ಕನ್ನಡ ಪಿಕ್ಚರ್ದಾಗ ತಂಗಾಳಿ ಅಂತ ಒಂದು ಹಾಡಿತ್ತು, ತಂಗಾಳಿ ಅಂತ. ಇವತ್ತು ಈ ವಾತಾವರಣ ಇಷ್ಟು ಮಸ್ತ್ ಅದ, ಪ್ಲೆಸೆಂಟ್ ಅದ, ಪ್ಲೆಸೆಂಟ್. ಜೈ ಶ್ರೀರಾಮ್, ಎರಡು ಕೈ ಎತ್ತಿ ಜೈ ಶ್ರೀರಾಮ್, जय जय श्री राम, बोलो भारत माता की, बोलो भारत माता की, वंदे वंदे. ಭಾರತೀಯ ಜನತಾ ಪಕ್ಷಕ್ಕೆ, ಜೆಡಿಎಸ್ಗೆ, ನರೇಂದ್ರ ಮೋದಿ ಅವರಿಗೆ, ನಿಮಗೆ ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಸುರಕ್ಷತೆಗಾಗಿ, ರಾಷ್ಟ್ರದ 140 ಕೋಟಿ ಜನರ ಸುರಕ್ಷತೆಗಾಗಿ ರಾಷ್ಟ್ರವನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ವಿಶ್ವಗುರು ಮಾಡಬೇಕನ್ನುವಂತ ಸಂಕಲ್ಪವನ್ನು ಮತ್ತು ತತ್ವ ಸಿದ್ಧಾಂತಗಳನ್ನು ಇರುವಂತ ಏಕೈಕ ಭಾರತೀಯ ಜನತಾ ಪಕ್ಷ. ಅದಕ್ಕೆ ಕರ್ನಾಟಕದಲ್ಲಿ ಜೆಡಿಎಸ್ ಅನ್ನ ನಮಗೆ ಸಮರ್ಥನೆ ಅಂತಂದ್ರೆ ನಮ್ಮ ಗಠಬಂಧನ್ ಇದೆ, ಎನ್ಡಿಎ ಪಾರ್ಟ್ನರ್ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೇವಲ ಕುಟುಂಬ ರಾಜಕಾರಣದ ಹಿತಕ್ಕಾಗಿ ಮಾಡುವಂತ ರಾಜಕಾರಣದ ಏಕೈಕ ರಾಜಕೀಯ ಪಕ್ಷ. ಕಳೆದ 70 ವರ್ಷಗಳಲ್ಲಿ ಸಂಘಟನೆಯಲ್ಲಾಗಲಿ ಅಥವಾ ಸರ್ಕಾರದಲ್ಲಾಗಲಿ ಪ್ರಮುಖ ಸ್ಥಾನವನ್ನು ಹೊಂದಿದಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕೇವಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಇದೆ. ಅಂದ್ರೆ ಜನ ರಾಷ್ಟ್ರಕ್ಕಾಗಿ ಸೇವೆ ಮಾಡುವಂತವರನ್ನ ಆಯ್ಕೆ ಕಳೆದ 10 ವರ್ಷ. ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಪರಿಸ್ಥಿತಿ ತಂದೆ ಹೆಸರ ಮೇಲೆ ಲೊಟಂಗಿ ಹೊಡೆಯುವಂಥದ್ದು. ಬಂಧುಗಳೇ, ಸಮಯ ಸುದೀರ್ಘ ಆಗಿದೆ. ಕೇವಲ ನೇರವಾಗಿ ಒಂದು 16 ನಿಮಿಷಗಳಲ್ಲಿ ಚುನಾವಣೆ ಸಂದರ್ಭ ವಿಷಯಗಳಿಗೆ ಮಾತ್ರ ಬರ್ತೀನಿ. ಈಶ್ವರ್ ಖಂಡ್ರೆ ಅವರು ನನ್ನ ವಿರುದ್ಧ ಆರೋಪ ಮಾಡಲಿ, ತೊಂದರೆ ಇಲ್ಲ. ಆದರೆ ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಇರಲಿ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ನಾನು ಭ್ರಷ್ಟಾಚಾರ ಮಾಡಿದ್ರೆ ನನಗೆ ಬೀದಿಗೆ ಎಳಿರಿ, ನಾನು ಪಾರದರ್ಶಿ ಆಡಳಿತ ಕೊಟ್ಟಿಲ್ಲ ಅಂದ್ರೆ ನನಗೆ ಬೀದಿಗೆ ಎಳಿರಿ, ನಾನು ನಿಮ್ಮಂತೆ ಯಾರಿಗಾದ್ರೂ ಸುಳ್ಳು ಹೇಳಿದ್ರೆ ಬೀದಿಗೆ ಎಳಿರಿ, ನಾನು ನಿಮ್ಮಂತೆ ಮೋಸ ಮಾಡಿದ್ರೆ ಬೀದಿಗೆ ಎಳಿರಿ. ನಾನು ತಯಾರಿದ್ದೀನಿ. ಆದ್ರೆ ನೀವು ನನ್ನ ಮೇಲೆ ಏನು ಆರೋಪ ಮಾಡ್ತಾ ಇದ್ರಿ?